ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಯೂಟ್ಯೂಬ್ ಚಾನಲಲ್ಲಿ ದುಡ್ಡಿದೆ, ಸರಿ, ಓಕೆ, ನಾವು ಒಂದು ಯೂಟ್ಯೂಬ್ ಚಾನಲ್ ಮಾಡೋಣ, ಒಂದಷ್ಟು ಕಂಟೆಂಟ್ಗಳನ್ನು ಮಾಡೋಣ, ನಮ್ಮ ಕೈಲಿರೋ ಏನು ಪ್ರತಿಭೆ ಇರುತ್ತೋ, ನಮ್ಮಲ್ಲಿ ಏನು ಕಲೆ ಇರುತ್ತೋ, ಅಥವಾ ನಮ್ಗೆ ಏನು ನಾಲೆಡ್ಜ್ ಇರುತ್ತೋ ಅದ್ರ ಬಗ್ಗೆ ಮಾತಾಡೋಣ, ಸೊ ಜನರಿಗೆ ರೀಚ್ ಆಗೋಣ ಅನ್ನೋದೊಂದು ಆಸೆ ಪ್ರತಿಯೊಬ್ಬರಲ್ಲೂ ಭಾಳಷ್ಟು ಜನರಲ್ಲಿ ಇದ್ದೇ ಇರುತ್ತೆ ಯೂಟ್ಯೂಬ್ ವಿಷಯದಲ್ಲಿ. ಬಟ್ ನೀವು ಯಾವುದಾದ್ರೂ ಒಂದು ಕಂಟೆಂಟ್ ಮಾಡಿಬಿಟ್ಟು ಅದನ್ನು ಜನಕ್ಕೆ ತೋರಿಸ್ಬೇಕಾದ್ರೆ ಗೊತ್ತಾಗುತ್ತೆ ಇದು ಎಷ್ಟು ಚಾಲೆಂಜಿಂಗ್ ಅಂತ ಹೇಳ್ಬಿಟ್ಟು. ನಿಜವಾಗ್ಲೂ ನಾವು ಒಂಥರ ಭಿಕ್ಷುಕರಾಗ್ಬಿಡ್ತೀವಿ. ಏನೋ ಅವ್ರದ್ದೊಂದು 5 ನಿಮಿಷನೋ 3 ನಿಮಿಷನೋ ಏನೋ ಒಂದು ಟೈಮಿಂಗ್ಸ್ ಇರುತ್ತೋ ಆ ಟೈಮಿಂಗ್ಸಲ್ಲಿ ನಾವು ಅವ್ರ ಟೈಮಿಂಗ್ಸು, ಅವ್ರ ಜೀವನದ ಮಹತ್ವವಾದಂಥ ಟೈಮಿಂಗ್ಸ್ಗಳನ್ನು ನಾವು ಏನೋ ದುರ್ಬಳಕೆ ಮಾಡ್ಬಿಟ್ವೇನೋ ಅಥವಾ ವೇಸ್ಟ್ ಮಾಡ್ಬಿಟ್ವೇನೋ, ಅವ್ರೇನು ಬೇರೆ ಏನು ವೇಸ್ಟೇ ಮಾಡೋದಿಲ್ವೇನೋ, ಆ ರೀತಿ ಒಂಥರ ಭಿಕ್ಷುಕರ ಥರ ಕೇಳ್ಕೊಳ್ಳೋ ಥರ ಒಂದು ಫೀಲಿಂಗು ನಮಗೆ ಖಂಡಿತವಾಗ್ಲೂ ಭಾಳಷ್ಟು ಜನಕ್ಕಾಗಿ ಆಗಿರುತ್ತೆ. ಹೌದು, ಇಂಥ ಸ್ಟ್ರಗಲ್ಗಳನ್ನು ಎದುರಿಸಿ ನಾವು ಮುಂದೆ ಬರಲೇಬೇಕಾಗುತ್ತೆ ಅಥವಾ ಕೇಳ್ಕೊಳ್ಳೇಬೇಕು. ಫಸ್ಟ್ ಆಫ್ ಆಲ್ ನಮಗೆ ಸ್ಟಾರ್ಟಿಂಗ್ ನಮ್ಮ ಪರಿಚಯಸ್ಥರಿಗೆ ನಾವು ತೋರ್ಸೋಕ್ಕಾಗೋದು. ಏಕ್ದಮ್ ನಾವು ಇಡೀ ಪ್ರಪಂಚಕ್ಕೆ ಒಂದೇ ಸರಿ ನಾವು ಪರಿಚಿತರಾಗಕ್ಕೆ ಸಾಧ್ಯ ಇಲ್ಲ. ಅದೇನೊಂದು 1000 ಜನ ಸಬ್ಸ್ಕ್ರೈಬರ್ಷನ್ ಅಂತ ಏನು ಮಾಡಿರ್ತಾರಲ್ಲ, ಅದನ್ನು ತೊಗೊಳ್ಳೋ ಅಷ್ಟೊತ್ತಿಗೆ ನಿಜವಾಗ್ಲೂ ನಮ್ಮನ್ನ ನಾವು ಭಿಕ್ಷುಕರ ಲೆವೆಲ್ಗೆ ಫೀಲ್ ಮಾಡ್ಕೊಳ್ಳೋ ಅಂತ ಆಗುವಂಥ ಒಂದು ಮನಸ್ಥಿತಿಗೆ ಅವರು ನಮ್ಮ ನಿಜವಾಗ್ಲೂ ತಂದುಬಿಡ್ತಾರೆ. ಸೊ ಅದು ಅವ್ರ ತಪ್ಪು ಅಂತಲೂ ಹೇಳೋಕ್ಕಾಗಲ್ಲ, ನಮ್ಮ ಬಲಹೀನತೆ ಅಂತಲೂ ಹೇಳೋಕ್ಕಾಗಲ್ಲ. ಸೊ ನಂದು ವಿಡಿಯೋಸ್ ಇದ್ದಾವೆ. ಸೊ ನನಗೆ ಎಂಟರ್ಟೈನ್ಮೆಂಟ್ ಮಾಡಬೇಕು ಅಂತ ಆಸೆ, ಜನರನ್ನ ಖುಷಿಗೊಳಿಸ್ಬೇಕು ಅಂತ ಆಸೆ, ಅಥವಾ ನನ್ನಲ್ಲಿ ಏನೋ ಒಂದು ಬರವಣಿಗೆ ಇದೆ, ಅದನ್ನು ಒಂದಷ್ಟು ಚೆನ್ನಾಗಿ ಮಾಡಬೇಕು, ಖುಷಿ ಪಡಬೇಕು. ಇನ್ನೆಲ್ಲೋ ಯಾವತ್ತೋ ನಾವು ಸತ್ತ ನಂತರನೋ ಅಥವಾ ನಾವು ಇಲ್ದೋದ ಕಾಲದಲ್ಲೂ ಸಹ ಇನ್ಯಾರೋ ಒಬ್ಬರು ನಮ್ಮ ಹಾಡನ್ನ ಹಾಕ್ಕೊಂಡು ಒಂದು ಖುಷಿ ಪಡಲಿ ಅಂದ್ಬಿಟ್ಟು ನಾನು ಹಾಡುಗಳನ್ನೆಲ್ಲ ಬರೀತೀನಿ. ಬಟ್ ಆ 3-4 ನಿಮಿಷ ಹಾಡನ್ನ ಕೇಳಿಸೋದಕ್ಕೆ ನಾನು ಸ್ಟ್ರಗಲ್ ಮಾಡಿದ್ದು ಈ ಲೈಫಲ್ಲಿ ಭಾಳ ತುಂಬ ಒಂಥರ ಮನ್ಸಿಗೆ ನೋವಾಗುತ್ತೆ. ಅಂದರೆ ಇಂಥ ಅವಮಾನಗಳನ್ನೆಲ್ಲ ಬೇಕಾ ಇಂಥದ್ದೆಲ್ಲದಕ್ಕೂ ಬೇಕಾ ಅಂತ. ಬಟ್ ಇದೊಂದು ಯೂಟ್ಯೂಬ್ ಅನ್ನೋದು ಕೇವಲ ದುಡ್ಡುಗೋಸ್ಕರ ಅಷ್ಟೇ ಮಾಡಿರ್ತೀವಿ ಅಂತ ಅಲ್ಲ. ಸೊ ಒಂದು ಶಾಶ್ವತವಾಗಿ ಇಟ್ಕೊಂಡಿರುತ್ತೆ ನಮ್ಮ ಒಂದು ಕಂಟೆಂಟ್ಗಳನ್ನು, ನಾವೇನು ಮಾಡಿರ್ತೀವೋ ಅದನ್ನೆಲ್ಲನೂ ಇಟ್ಕೊಂಡಿರುತ್ತೆ ಅನ್ನೋ ಒಂದು ಕಾರಣದಿಂದ ಮಾಡಿರ್ತೀವಿ. ಭಾಳಷ್ಟು ಒಬ್ಬ ಹುಡುಗ ಹೇಳ್ತಾ ಇದ್ದೆ, ನಾನು ಪದೇ ಪದೇ ಒಂದು ಹಾಡನ್ನ ಹೇಳ್ತಾ ಇದ್ದಿದ್ದೆ, ಕೇಳಿಸ್ತಾ ಇದ್ದೆ, ಇದು ಹೆಂಗೈತೆ ನೋಡು, ಇದು ಹೆಂಗೆ, ಈ ಥರ. ಯಾಕೆಂದರೆ ನಾವು ಅದೇ ಗುಂಗೆಲ್ಲೇ ಇರ್ತೀವಲ್ಲ, ನಮ್ಗೆ ಅದು ಬಿಟ್ಟು ಬೇರೆ ಪ್ರಪಂಚ ಗೊತ್ತಾಗಲ್ಲ. ಅದು ನಮ್ಮ ಸ್ನೇಹಿತರ ಜೊತೆ, ಆತ್ಮೀಯರ ಜೊತೆ ನಾವು ಇದನ್ನ ಬಗ್ಗೆನೇ ಡಿಸ್ಕಷನ್ ಮಾಡ್ತಾ ಇದ್ರೆ ಅವ್ರಿಗೆ ಒಂಥರ ಇರಿಟೇಟ್ ಅನ್ಸಕ್ಕೆ ಶುರುವಾಗ್ಬಿಡುತ್ತೆ. ಅವ್ರು ನಮ್ಮಿಂದ ದೂರ ಹೋಗಕ್ಕೆ ಶುರುವಾಗ್ಬಿಡ್ತಾರೆ. ನಾನಂತೂ ತುಂಬ ಜನಕ್ಕೆ ಫಸ್ಟ್ ಒಪಿನಿಯನ್ ತೊಗೋಬೇಕಲ್ಲ ಅಪ್ಲೋಡ್ ಮಾಡೋದಕ್ಕಿಂತ ಮೊದಲು ಅಂತ ಹೇಳ್ಬಿಟ್ಟು ಏನೇನೋ ಬರೆದಿರ್ತೀವಿ. ಒಂದು ಸಾಂಗ್ ಬರೆದಿದ್ದೆ, ಒಂದಲ್ಲ ಸುಮಾರು ಸಾಂಗ್ ಬರ್ತಿದ್ದೀನಿ. ಸೊ 1 by 1 ಬಿಡಬೇಕು ಅಂತ ಹೇಳ್ಬಿಟ್ಟು ಮೊದಲು ರೀಸ್ಟಾರ್ಟ್ ಮಾಡ್ತಾ ಇದ್ದೀನಲ್ಲ, ಈಗ ತುಂಬ ಜನ ಕೇಳಿದೆ. ಆಡ್ಕೊಳ್ಳೋದಕ್ಕೆ ಕ್ರೇಜಿ ಲೆವೆಲ್ಗೆ ಹೋಗ್ಬಿಟ್ಟಿದ್ರು ಅಣ್ಣವರು. ಅವರು, ಓ ಅಣ್ಣ, ನಾನು ಬರ್ತಾ ಇದ್ರೆ ಸಾಕು, ಬಾಲಸುಬ್ರಹ್ಮಣ್ಯ ಬರ್ತಾವ್ರೆ ಅನ್ನೋರು. ಆಮೇಲೆ ನಾನು ಬರ್ತಾ ಇದ್ರೆ ಸಾಕು, ಸುಮ್ಮನೆ ಎದ್ದೋಗುವಂಥದ್ದು. ಎಲ್ಲ ಟೀ ಕುಡಿಯೋದಕ್ಕೆ ಎಲ್ಲ ಕೂತಿರೋರು, ಮೊದಲು ಬಂದರೆ ಮಾತಾಡಿಸ್ತಾ ಇರೋರು. ಯಾವಾಗ ನಾವು ಒಂದೇ ಟಾಪಿಕ್ ಬಗ್ಗೆ ಮಾತಾಡ್ತಾ ಇರ್ತೀವಿ, ಪದೇ ಪದೇ ಅವ್ರನ್ನ ಕೇಳ್ತಾ ಇರ್ತೀವಿ, ಅವಾಗ ಏನಾಗುತ್ತೆ, ಅವ್ರಿಗೆ ಇರಿಟೇಷನ್ ಅನ್ಸಕ್ಕೆ ಶುರುವಾಗ್ಬಿಡುತ್ತೆ. ಇಷ್ಟೆಲ್ಲವನ್ನು ಸಹಿಸ್ಕೊಂಡು, ಇಷ್ಟೆಲ್ಲವನ್ನು ಅನ್ನಿಸ್ಕೊಂಡು, ಯಾಕೆಂದರೆ ನೀವು ರೀಲ್ಸಲ್ಲಿ ನೋಡಿರ್ತೀರಿ ಲಕ್ಷಗಟ್ಟಲೆ ವ್ಯೂವರ್ಸ್, ಫಾಲೋವರ್ಸ್ ಇದ್ದಾರೆ ಅಂದರೆ, ಅವ್ರಿಗೆ ಒಂದು ಸ್ಟ್ರಾಂಗ್ ಮೈಂಡ್ ಇದೆ. ನೆಗೆಟಿವ್ ಕಾಮೆಂಟ್ಗಳು ಎಷ್ಟೇ ಬಂದರೂ ಅವರು ಅದನ್ನು ತಡ್ಕೊಂಡು ನಿಲ್ತಾರೆ. ಅವರು ಒಂಥರ ನಿಜವಾಗ್ಲೂ ಓಪನ್ ಆಗಿ ಹೇಳ್ಬೇಕು ಅಂದರೆ ಕೆಸರಲ್ಲಿ ಅರಳಿದ ಕಮಲ ಅಂತಾರಲ್ಲ, ಆ ಥರ ಅವರು. ಸೊ ಅವ್ರು ಗ್ರೇಟೆಸ್ಟ್ ಪರ್ಸ್ನಾಲಿಟಿ ಅಂತ ನಮಗೆ ಈ ಥರ ನಾವು ಈ ಸಿಚುವೇಶನ್ಗೆ ಬಂದಾಗ ನಮ್ಗೆ ಅರ್ಥ ಆಗುವಂಥದ್ದು. ಈ ಸ್ಟ್ರಗಲ್ಗಳಲ್ಲಿ ಸುಮ್ಮನೆ ಯೂಟ್ಯೂಬಲ್ಲಿ ಸುಮ್ಮನೆ ಕೊಟ್ಟಿರಲ್ಲ 1000 ಸಬ್ಸ್ಕ್ರಿಪ್ಷನ್ ಅನ್ನೋದಿದೆಯಲ್ಲ, ಅದು ಸುಮ್ಮನೆ ಆಗಿರುವಂಥದ್ದಲ್ಲ. ಸೊ ನಮ್ಮ ಚಾಲೆಂಜನ್ನು, ನಮ್ಮ ತಾಳ್ಮೆಯನ್ನು, ನಮ್ಮ ನಿಜವಾದಂಥದ್ದು ಇದನ್ನು ಮೀರಿ ನಿಂತ್ಕೊಳ್ಳೋಕ್ಕಾದ್ರೆ ಮಾತ್ರನೇ ಈ ಸ್ಟ್ರಗಲ್ಗಳ ನಡುವೆ ನೀನು ಬದುಕೋಕ್ಕಾದ್ರೆ ಮಾತ್ರನೇ, ನೀನು ವರ್ತ್ ಅನಿಸಿದ್ರೆ ಮಾತ್ರನೇ ಯೂಟ್ಯೂಬು ನಿನಗೆ ಸಪೋರ್ಟ್ ಮಾಡ್ಕೊಳ್ತಾ ಹೋಗ್ಬೋದು. ಸೊ ಇದು ನಿಜವಾಗ್ಲೂ ಚಾಲೆಂಜಿಂಗ್ ಆದಂಥ ಸ್ಟೇಜು ನನಗೂ ಸಹ. ನಾನು ತುಂಬ ಪ್ರಯತ್ನ ಪಡ್ತಾ ಇದ್ದೀನಿ. ಏನೇನು ಮಾಡಬೇಕು, ಏನೇನಾಗಬೇಕು ಎಲ್ಲ ಕಡೆಯಿಂದನೂ. ನಾನು ಸುಮ್ಮನೆ ರೋಡಲ್ಲಿ ಹೋಗೋ ಆಟೋದವ್ರನ್ನು ಯಾರಾದ್ರೂ ಬಂದು ಟೀ ಕಾಫಿ ಕುಡಿತಾ ಇತ್ತು ಅಂದರೆ ಅವ್ರನ್ನೂ ಅಡ್ಡ ಹಾಕ್ಬಿಟ್ಟು ನಿಲ್ಲಿಸ್ಬಿಡೋಣ, ನನ್ನೊಂದು ಹಾಡು ನೋಡೋಣ ಅಂತ ಫಸ್ಟ್ ನಾನು ಹಾಡು ತೋರಿಸಿ ಅದಕ್ಕೆ ಸಬ್ಸ್ಕ್ರಿಪ್ಷನ್ ಮಾಡಿಸಿ. ಕೆಲವರು ಕೊಡ್ತಾರೆ, ಕೆಲವರು ಈಗ ನೋಡ್ತಾರೆ. ನಮ್ಮ ಯೋಗ್ಯತೆ, ನಮ್ಮ ಒಂದು ಈ ಚಾರ್ಮ್ ಅನ್ನೋದು ಇರುತ್ತಲ್ಲ, ಅದು ಯಾವಾಗ ಬೆಳೆಯೋದು. ಈ ಮುಖ ಇವತ್ತು ನಮಗೆ ಯಾರ ಕಣ್ಗೋ ಇವನು ಯಾರು ಅನ್ನೋ ರೀತಿ ಅಂತ ಅನಿಸ್ತಾ ಇದ್ರು, ಒಂದು ಮಟ್ಟಿಗೆ ಬೆಳೆದ ನಂತರ ಈ ಮುಖ ನೋನ್ ಪರ್ಸನ್ ಆಗುತ್ತೆ. ಅವಾಗ ನಿಜವಾಗ್ಲೂ ನೋಡೋ ಅವರು ಅಂತ ಅವನು ಅನ್ಬೋದು, ಅವರು ಅನ್ಬೋದು, ಏನೋ ಒಂದು ಅನ್ಬೋದು. ಬಟ್ ಈ ಮುಖನ ನೋಡು ಅಂತ ಹೇಳ್ಬಿಟ್ಟು ತೋರ್ಸಕ್ಕೆ ಶುರು ಮಾಡ್ತಾರೆ. ನಮ್ಮ ಮುಖ ನೋಡೋದಕ್ಕೆ ಈ ರೀತಿ ಯಾವ ರೀತಿ ಒಂದು ರೀತಿ ಕೇರ್ಲೆಸ್ ಆಗಿ ನೋಡ್ತಾ ಇದ್ದಂಥ ಜನನ ನಾವು ಸುಮ್ಮನೆ ರೋಡಲ್ಲಿ ಹೋಗ್ತಾ ಇದ್ರು ಸಹ, ಅವ್ರು ನೋಡೋ ಅಲ್ಲಿ ಹೋಗ್ತಾ ಇದ್ದಾರೆ, ಅವ್ರು ಇಲ್ಲೇ ಕಣ ಇರೋದು, ಈ ರೆಕಗ್ನೈಜೇಷನ್ ಅನ್ನೋದೆಲ್ಲ ಕೊಡಬೇಕು ಅಂದರೆ ತುಂಬ ನಾವು ಇಳಿಬೇಕಾಗಿ ಬರುತ್ತೆ. ನಮ್ಮ ಅಹಂಕಾರಗಳನ್ನು, ನಮ್ಮ ಈ ತಲೆಯಲ್ಲಿ ಏನೆಲ್ಲ ಇಟ್ಕೊಂಡಿದ್ದೀವಲ್ಲ, ಏನು ಕೇಳೋದು, ಏನು ಮಾಡೋದು, ಏನು ಬಿಡೋದು, ಅವೆಲ್ಲವನ್ನು ಬಿಟ್ಟು ತುಂಬ ಸಮಾಧಾನದಿಂದ ನಾವು ಕೆಳಗೆ ಬರಬೇಕಾಗಿ ಬರುತ್ತೆ.
ಭಗವಂತನಿಗೆ ಆ ಒಂದು ಇದೆಯಪ್ಪ, ಇವನಲ್ಲಿ ಏನೋ ಇದನ್ನೆಲ್ಲವನ್ನು ಎದುರಿಸ್ಕೊಂಡು ಬೆದರಿಸ್ಕೊಂಡು ಬೆಳಿಬಲ್ಲ, ಇರಬಲ್ಲ ತಾಳ್ಮೆಯಿಂದ, ಇವನಲ್ಲಿ ಇನ್ನೇನೋ ಒಂದು ಇದೆ, ಇವೆಲ್ಲವನ್ನು ನನ್ನ ಪರೀಕ್ಷೆಗಳನ್ನು ಮೀರುವಂಥ ಒಂದು ಶಕ್ತಿ, ತಾಳ್ಮೆ, ಒಂದು ಅರ್ಹತೆ ಏನಾದರೂ ಒಂದು ಇದೆ ಅಂದಾಗೇ ಪ್ರತಿಯೊಂದನ್ನು ನಮಗೆ ಕೊಡೋದು, ಹೌದಲ್ವಾ? ಎಲ್ಲರೂ ಜೀವನದಲ್ಲಿ ಕಷ್ಟಗಳನ್ನು ಅನುಭವಿಸ್ಕೊಂಡೇ ಬಂದಿರ್ತಾರೆ. ಯಾರಿಗೂ ಇವಾಗೇನು ಲಾಟ್ರಿ ಪಡ್ಕಂತ ಹೊಡೆದ್ಬಿಡಲ್ಲ. ಸೊ ಆ ಥರ ಯಾವುದು ಬಂಪರ್ ಲಾಟ್ರಿ ಥರ ಎಲ್ಲ ಬರಲ್ಲ. ಅದು ತಪ್ಪಿ ಬಂಪರ್ ಲಾಟ್ರಿ ಹೊಡೆದ್ರೂ ಅದನ್ನು ಉಳಿಸ್ಕೊಳ್ಳೋಕೆ ಎಷ್ಟೋ ಬರೋದೇ ಇಲ್ಲ ಅನ್ನೋದು ತುಂಬ ಜನಕ್ಕೆ ಈಗಾಗಲೇ ಪ್ರೂವ್ ಆಗೋಗ್ಬಿಟ್ಟಿದೆ. ಕೋಟ್ಯಾಂತರ ರೂಪಾಯಿ ಯಾವುದದು ಕೌನ್ಬನಿಗೆ ಕರೋಡ್ಪತಿಲಿ ಕೋಟಿ ಸಂಪಾದನೆ ಮಾಡಿದವರೆಲ್ಲನೂ ನೆಕ್ಸ್ಟ್ ಹಂಗೆ ಫುಟ್ಪಾತ್ ಆಗಿರೋದನ್ನೆಲ್ಲನೂ ಭಾಳಷ್ಟು ಕಡೆ ನಾವು ನೋಡಿರ್ತೀವಿ. ಸೊ ಆ ಥರದ್ದೆಲ್ಲ ಆಗುತ್ತೆ. ಹೊಸದಾಗಿ ಶುರು ಮಾಡಿರುವಂಥ ಯೂಟ್ಯೂಬ್ಗಳು ಏನಿದೆಯಲ್ಲ, ಇದರಲ್ಲಿ ಒಂದಷ್ಟು ಚಾಲೆಂಜಿಂಗ್ ತುಂಬ ಇದ್ದೇ ಇರುತ್ತೆ. ಆಮೇಲೆ ಯೂಟ್ಯೂಬನ್ನ ನೋಡುವಂಥವ್ರು ಇವತ್ತಿರೋವಂಥ ಬೇರೆ ಪ್ಲಾಟ್ಫಾರ್ಮ್ಗಳು ಬಿಟ್ಟು ಯೂಟ್ಯೂಬ್ನ ನೋಡುವಂಥವ್ರು ಬೇರೆದೇ ಆದಂಥ ಕ್ಯಾಟಗರಿ. ಇಲ್ಲಿ ಭಾಳಷ್ಟು ಜನ ಇಲ್ಲೇ ಹೊಡೆದಾಡೋವಂಥ ಕ್ಯಾಟಗರಿಗಳಿದ್ದಾವೆ. ಅಲ್ಲಿಗಿನ್ನ ಸ್ಪೆಷಲ್ ಆದಂಥದ್ದನ್ನ ಇಲ್ಲೇನೋ ಕ್ರಿಯೇಟ್ ಮಾಡಿಕೊಡ್ಬೇಕಾಗಿರೋಂಥ ಜವಾಬ್ದಾರಿಗಳು ನಮ್ದಿರುತ್ತೆ. ಇಲ್ಲಿ ನ್ಯಾಚುರಲ್ ಆಗಿ ಒಂದೇ ಥರ ಕಂಟೆಂಟ್ಗಳೂ ಸಹ ತುಂಬ ಚೆನ್ನಾಗಿ ಹೋಗ್ತಾ ಇದ್ದಾವೆ. ನೋಡಬೇಕು ಇದು ಯಾವ ರೀತಿ ಅಂತ. ನಿಮ್ಗೆ ಏನಾದರೂ ಐಡಿಯಾಸ್ ಇದೆಯಾ, ಯಾವ ಥರ ಮಾಡ್ಬೋದು ಅಂತ ಏನಾದರೂ ಒಂದಿದೆಯಾ? ಯಾಕೆಂದ್ರೆ ಹೊಸಬ್ರು ಆದಷ್ಟು ಜನ ನಾನು ನೋಡ್ತಾ ಇದ್ದೀನಿ, ತುಂಬ ಜನ ಏನು ತುಂಬ ಕಷ್ಟಪಡ್ತಾ ಇರ್ತೀವಲ್ಲ. ಸೊ ಅವರೆಲ್ಲರ ಏನಿದೆ, ಅವ್ರವ್ರ ಅನುಭವಗಳು ಯಾವ್ಯಾವ ರೀತಿ ಇದ್ದಾವೆ, ಹೇಗಿದೆ, ಯಾವ ರೀತಿ ಮಾಡ್ತಾ ಇದ್ದೀರಾ, ನೀವು ಯಾವ ರೀತಿ ಜನರನ್ನ ಕೇಳ್ಕೊತೀರಾ. ಫ್ರೆಂಡ್ ಸರ್ಕಲ್ ಎಲ್ಲನೂ ತುಂಬ ಇರುತ್ತೆ ನಮಗೆ, ನಿಮಗೆ, ಇನ್ನೊಬ್ರಿಗೆ ಮತ್ತೊಬ್ರಿಗೆ ಎಲ್ಲರಿಗೂ ಫ್ರೆಂಡ್ ಸರ್ಕಲ್ ಎಲ್ಲ ಇರುತ್ತೆ. ಬಟ್ ಅವ್ರ ಎದುರಿಗೆ ನಾವು ಈ ಥರ ಸಬ್ಸ್ಕ್ರಿಪ್ಷನ್ಗೆಲ್ಲ ಕೇಳ್ಕೊಂಡು ಎಷ್ಟು ಚಿಕ್ಕವರಾಗ್ತಾ ಇದ್ದೀವಿ ಅನ್ನೋ ಒಂದು ನೋವು ನಿಮಗೂ ಇದೆಯಾ? ಆ ಥರ ಏನಾದರೂ ನೀವು ಆ ಥರ ಬಾಧೆಗಳನ್ನು, ನೋವುಗಳನ್ನು, ಬೇಸರಗಳನ್ನು ಏನಾದರೂ ಅನುಭವಿಸ್ತಾ ಇದ್ದೀರಾ? ಸೊ ಇದು ಮೀರಿನೂ ನೀವು ನಿಜವಾಗ್ಲೂ ಆಗಿದ್ದಾಗಲಿ ನಾನು ಸಾಧನೆ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ನಿಮ್ಮ ಮೈಂಡಲ್ಲೂ ಇದೆಯಾ? ಇದೇನು ಮಾತಾಡ್ತಾನೆ ಇನ್ನೊಂದು ನೆನಪಾಯಿತು. ಇದು ಯಾವುದೋ ಒಂದು ಇದ್ದಿತ್ತಲ್ಲಪ್ಪ, ಏನಂತಾರದು, ಅದು ಯಾವುದೋ ಒಂದಷ್ಟು ಇದ್ರದ್ದು ಬರೋದು, ಮೂವರು ಚೈನ್ ಲಿಂಕ್ ಮಾಡೋವಂಥದ್ದು. ನೀವು ಮೂವರು ಸೇರಿಸಿ ಕಾರ್ ಬರುತ್ತೆ, ಇದು ಬರುತ್ತೆ ಅಂತ. ಅಷ್ಟು ನಿಜವಾಗ್ಲೂ ಅಷ್ಟೇ ಎಫರ್ಟ್ ಅದು. ಜನರೆದ್ರಿಗೆ ನಾವೇನೋ ಒಂದು ಚೈನ್ ಲಿಂಕ್ಗೆ 3 ನಿಮಿಷ, ನಾವು 4 ನಿಮಿಷ ಅವ್ರ ಫೋನ್ನ ಯೂಸ್ ಮಾಡೋದು ಅಥವಾ ಅವ್ರ ಫೋನಲ್ಲಿ ನಮ್ಮ ವಿಡಿಯೋಸ್ ತೋರಿಸೋದು ಎಷ್ಟು ಸ್ಟ್ರಗಲ್ ಲೈಫು ಅಂದರೆ, ನಿಜವಾಗ್ಲೂ ಈ ಚೈನ್ ಲಿಂಕ್ಗೆ ದುಡ್ಡು ಹಾಕ್ಸ್ಬಿಟ್ಟು ಸೇರಿಸ್ತೀವಲ್ಲ, ನಿನಗೆ ನೆಕ್ಸ್ಟ್ ಇದು ಬರುತ್ತೆ, ಅದು ಬರುತ್ತೆ, ನೀನು 3 ಜನ ಸೇರಿಸೋದಷ್ಟೇ ಅಂತ. ಆ ಥರದ್ದಷ್ಟೇ ನಿಜವಾಗ್ಲೂ ಇದು ಅಷ್ಟೇ ಕಷ್ಟಕರವಾಗಿದೆ ನಿಜವಾಗ್ಲೂ. ಇವಾಗ ಅವ್ರ ಬಗ್ಗೆ, ಚೈನ್ ಲಿಂಕ್ ಅವ್ರ ಬಗ್ಗೆ ಮಾತಾಡಬೇಕು ಅಂದ್ರೆ ಒಂದು ಸ್ವಲ್ಪ ಖುಷಿ ಅನಿಸ್ತು, ಹೌದಲ್ವಾ? ನಾವು ಬರೀ ಫ್ರೀಯಾಗಿ ಒಂದು 5 ನಿಮಿಷ ಇವತ್ತಿನ ನೆಟ್ಟು ಇದರಲ್ಲಿ ಏನು ಅಂಥದ್ದೇನು ಇದಾಗೋದಿಲ್ಲ. ಆಲ್ರೆಡಿ 1.5 GB ಇದ್ದೇ ಇರುತ್ತೆ. ಅದರಲ್ಲಿ ಏನೇನು ಅಮ್ಮಮ್ಮ ಅಂದರೆ ನಮ್ದೇನೋ ಒಂದು 30 MB 50 MB ಹೋಗ್ಬೋದು. ಆ 30 MB 50 MB ಒಳಗಡೆ ನಾವು ಖರ್ಚು ಮಾಡಿಸೋದಕ್ಕೆ ಇಷ್ಟೆಲ್ಲ ಸ್ಟ್ರಗಲ್ ಮಾಡ್ತಾ ಇದ್ದೀವಿ. ಅಂಥದ್ರಲ್ಲಿ ಅವ್ರೆಂಥ ಬುದ್ಧಿವಂತರು, ಚಾಣಕ್ಯರು, ಅವ್ರ ಚೈನ್ ಲಿಂಕ್ ಕಂಪ್ನಿಗಳಿಗೆ ತೊಗೊಂಡೋಗ್ಬಿಟ್ಟು ಸೇರಿಸ್ತಾ ಇದ್ರಲ್ಲ, ಮೂವರನ್ನ ಸೇರಿಸೋದು, ಆ್ಯಡ್ ಮಾಡಿಸೋದು, ಅವ್ರು ದುಡ್ಡು ಹಾಕ್ಸಿ ಅವ್ರನ್ನ ಕುಂಡ್ರಿಸಿ ಗಂಟೆ ನಾವು 3 ನಿಮಿಷ ನಮ್ಮ ಮೊಬೈಲಲ್ಲಿ ತೋರ್ಸೋಕ್ಕೆ ಎಕ್ಸ್ಟ್ರಾ ಇಡಬೇಕಾದ್ರೆ ಅವ್ರು ಗಂಟೆ ಅವ್ರ ಆಫೀಸಿಗೆ ಕರ್ಕೊಂಡು ಹೋಗ್ಬಿಟ್ಟು ಅದಕ್ಕೆ ಟಿಕೆಟ್ ದುಡ್ಡು ಕೊಡಿಸಿ ಅಲ್ಲಿ ಕುಂಡಿಸ್ತಾ ಇದ್ರು ಅಂದರೆ, ಸೊ ಅವರು ನಮಗಿನ್ನ ತುಂಬ ಪವರ್ಫುಲ್ ಆಗಿದ್ರು ಅಂತ ಅನಿಸುತ್ತೆ. ಸೊ ಈ ಥರ ಲೈಫಲ್ಲಿ ಎಲ್ಲ ವಿಷಯಗಳಲ್ಲೂ ಚಾಲೆಂಜಿಂಗ್ ಅನ್ನೋದು ಇದ್ದೇ ಇರುತ್ತೆ. ನಾವು ಯಾರ ಬಗ್ಗೆ ಏನೇ ಮಾತಾಡಬೇಕಾದ್ರೂ ನನಗೆ ಇವಾಗ ಖುಷಿ ಅನ್ನಿಸ್ತು. ಸೊ ನಿಮ್ಮ ಹತ್ರ ಇವಾಗ ಜನರನ್ನ ಉದ್ದೇಶ ಮಾತಾಡ್ತಾ ಇದ್ದೀನಿ ಅನ್ನೋದಾದರೆ ನಾನು ರಿಯಲೈಸ್ ಆಯ್ತಾ ಹೋಗ್ತಾ ಇದ್ದೀನಿ, ಹೌದಲ್ವಾ? ತುಂಬ ಕಷ್ಟಗಳಿದ್ದಾವೆ, ಕೆಲಸಗಳಿದ್ದಾವೆ, ಒತ್ತಡಗಳಿದ್ದಾವೆ. ಇದನ್ನೆಲ್ಲವನ್ನು ಮೀರಿ ನಾವು ಬೆಳಿಬೇಕು, ಬದುಕಬೇಕು, ಸಾಧಿಸಬೇಕು. ಸೊ ಓಕೆ, ಎಲ್ರಿಗೂ ಒಳ್ಳೆಯದಾಗಲಿ. ತುಂಬ ಥ್ಯಾಂಕ್ ಯು. ನೋಡೋಣ ಮುಂದೆ ಈ ಯೂಟ್ಯೂಬ್ ಪ್ರಪಂಚದಲ್ಲಿ ನಮ್ಮದೇ ಆದಂಥ ಒಂದೇನಾದರೂ ಒಂದು ಹೆಸರನ್ನ ಗಳಿಸ್ಕೋತೀವ, ಮುಂದಕ್ಕೆ ಏನಾದರೂ ಬೆಳೆಯೋಕ್ಕೆ ಸಾಧ್ಯ ಆಗುತ್ತಾ, ಅವೆಲ್ಲವನ್ನು ಮುಂದೆ ನೋಡೋಣ. ಥ್ಯಾಂಕ್ ಯು ಫಾರ್ ಆಲ್.